ನಮಸ್ಕಾರ ಸ್ನೇಹಿತರೆ. ಕಾಂತಾರ ಇದೊಂದು ಸಿನಿಮಾ ಸಾಕಲ್ವಾ? ಅಡಗಿದ್ದ ದೈವದ ಕತೆ, ದೈವದ ಆಚರಣೆ, ತುಳುನಾಡಿಗರ ಪದ್ಧತಿಯನ್ನ ಜಗತ್ತಿಗೆ ತೋರಿಸೋಕೆ ಹುದುಗಿದ್ದ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಪರಿಚಯಿಸಿ ತಪ್ಪು ಮಾಡ್ತಿದ್ದಾರ ರಿಷಬ್. ಬಾಕ್ಸ್ ಆಫೀಸ್ ನಲ್ಲಿ ಬಂಪರ್ ಕಲೆಕ್ಷನ್ ಮಾಡ್ತಿರೋ ಸಮಯದಲ್ಲಿ ದೈವವನ್ನೇ ಎದುರು ಹಾಕಿಕೊಂಡ್ರ ಅಭಿಮಾನಿಗಳ ಹುಚ್ಚಾಟ ಸಿನಿಮಾ ಮೇಲೆ ಪರಿಣಾಮ. ಇನ್ಮೇಲೆ ದೈವದ ಕಥೆಯ ಸಿನಿಮಾಗಳಿಗೆ ಬ್ರೇಕ್ ಬೀಳುವಂತೆ ಮಾಡುತ್ತಾ ಕತ್ತಲನ್ನು ಮಣಿಸೋಕೆ ಹಚ್ಚಿ ಇಟ್ಟ ದೀಪ ಊರೂರು ಸುಡುವ ಜ್ವಾಲೆಯಾಯಿತೇನೋ ಅನ್ನೋ ಹಾಗೆ ಕಾಂತಾರ ಪ್ರಪಂಚವನ್ನ ಕಟ್ಟಿ ಪ್ರಪಂಚದಲ್ಲಿ ಎಲ್ಲರ ಬಾಯಲ್ಲೂ ಡಿವೈನ್ ಸ್ಟಾರ್ ಅಂತ ಕರೆಸ್ಕೊಳ್ತಿರೋ ರಿಷಬ್ರ ಸಕ್ಸಸ್ ಈಗ ತುಳುನಾಡ ಒಕ್ಕೂಟಕ್ಕೂ ಬೇಸರವಾಯ್ತಾ ಅಂತ ಅನ್ಸದೇ ಇರಲ್ಲ. ಅಭಿಮಾನಿಗಳ ಹುಚ್ಚಾಟಕ್ಕೆ ತುಳುನಾಡ ಆಚರಣೆ ಪದ್ಧತಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ರೂಪದಲ್ಲಿ ಅವಾಂತರ ಸೃಷ್ಟಿಸಿದ್ದು ದೈವಕ್ಕೆ ಅಪಮಾನವಾಗ್ತಿರುವುದು ತುಳುವರ ಕೆಂಗಣ್ಣಿಗೆ ಮಾತ್ರವಲ್ಲ, ಇದೀಗ ದೈವದ ಕೆಂಗಣ್ಣಿಗೂ ಗುರಿಯಾಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಕಾಂತಾರ ಬಿಡುಗಡೆ ಆದ ದಿನವೇ ವಿಜಯದ ಮಾಲೆ ಧರಿಸಿದ ರಿಷಬ್ ಶೆಟ್ಟಿ ಈಗ ಆರಂಭದಿಂದಲೂ ದೈವವಾಗಿರೋದೆಂದು ಗೊತ್ತಿರುವುದು ಅನ್ನುವಂತೆ ಪ್ರತಿ ಕೆಲಸಕ್ಕೂ ದೈವದ ಮೊರೆ ಹೋಗ್ತಿದ್ರು. ದೈವವನ್ನ ಕಾಯೋ ಕಾಂತಾರದ ಬೇರ್ಮೆಯಾಗಿ ನಟಿಸಿರೋ ರಿಷಬ್ ಪ್ರತಿ ದೈವದ ದೃಶ್ಯಗಳಲ್ಲೂ ಆವಾಹನೆ ಮಾಡಿದಂತೆಯೇ ನಟಿಸಿದ್ದು ಸಾಕಷ್ಟು ವಿಧಿವಿಧಾನಗಳನ್ನ ಪಾಲಿಸಿದ್ದಾರೆ. ಕಾಂತಾರ ಶೂಟಿಂಗ್ ಸಮಯದಲ್ಲಿ ಯಾಕಿಷ್ಟು ಸಂಕಷ್ಟಗಳು ಎದುರಾಯ್ತು ಅನ್ನೋದಕ್ಕೆ ಬಹುಶಃ ಸಿನಿಮಾದಲ್ಲಿರುವ ದೈವದ ದೃಶ್ಯಗಳೇ ಸಾಕ್ಷಿಯಾಗುತ್ತೆ. ಇದೀಗ ರಿಷಬ್ರ ಕಾಂತಾರದ ಬಗ್ಗೆ ದೈವ ನುಡಿದಿದೆ. ದೈವದ ಹೆಸರಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಂತ ಎಚ್ಚರಿಕೆ ನೀಡಿದೆ. ಕಾಂತಾರ ಮೊದಲ ಸಲ ಬಿಡುಗಡೆ ಆದಾಗ್ಲೂ ಸಾಕಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು. ಎರಡನೇ ಭಾಗದ ಕತೆಗೆ ದೈವ ಶ್ರೀ ಮಂಜುನಾಥನ ಅಪ್ಪಣೆ ಕೇಳೋಕು ಹೇಳಿದ್ದಲ್ಲದೆ ರಿಷಬ್ ತಮ್ಮ ಪತ್ನಿಯೊಂದಿಗೆ ಧರ್ಮಸ್ಥಳಕ್ಕೂ ಹೋಗಿ ಬಂದಿದ್ರು. ಇನ್ಮುಂದೆ ಹೆಜ್ಜೆ ಇಡುವಾಗ ನೂರಾರು ವಿಘ್ನಗಳು ಎದುರಾಗುತ್ತವೆ ಅನ್ನೋದರ ಜೊತೆಗೆ ಕಾಂತಾರ 2 ಬಹಳ ಶುದ್ಧಾಚಾರದಿಂದ ಮಾಡಬೇಕು ಎಂದು ದೈವ ಹೇಳಿತ್ತು. ಆ ಬಳಿಕ ಧರ್ಮಸ್ಥಳ ತಿಳಿದ ಬಳಿಕ ರಿಷಬ್ ಶೆಟ್ಟಿ ಕಾಂತಾರ ಭಾಗ 2 ಆರಂಭಿಸಿದ್ರು. ಕಾಂತಾರ 2022ರಲ್ಲಿ ಬಿಡುಗಡೆ ಆದಾಗ್ಲೂ ಚಿತ್ರತಂಡವೆಲ್ಲ ಸೇರಿ ದೈವದ ಆರಾಧನೆ ಮಾಡಿ ಹರಕೆ ಸಲ್ಲಿಸಿದ್ರು. ಆದ್ರೆ ಈಗ ಎಲ್ಲವೂ ಬದಲಾಗಿದೆ. ಕಾಂತಾರ ಚಾಪ್ಟರ್ 1 ಬಿಡುಗಡೆ ಆದಾಗ ದೈವದ ವೇಷ ಧರಿಸಿ ಥಿಯೇಟರ್ನಲ್ಲಿ ದೈವ ಬಂದಂತೆ ಆಡಿದ ಹುಚ್ಚಾಟ ಅಷ್ಟೇ. ಯಾಕೆ ದೈವದ ಅನುಕರಣೆನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತುಳು ಒಕ್ಕೂಟ ರಿಷಬ್ಗೆ ಡಿಸ್ಕ್ಲೈಮರ್ ಹಾಕುವಂತೆ ಸೂಚಿಸಿತ್ತ. ಇದೀಗ ಈ ವಿಚಾರವಾಗಿ ಪಿಲ್ಚಂಡಿ ದೈವ ಎಚ್ಚರಿಕೆ ಕೊಟ್ಟಿದ್ದು ಮತ್ತೊಂದು ಸಂಕಟ ಎದುರಾಗಿದೆ. ಕಾಂತಾರದ ವಿರುದ್ಧ ದೈವಕ್ಕೆ ದೈವಾರಾಧಕರಿಂದ ದೂರು ವಿಚಾರವಾಗಿ ಈಗ ದೊಡ್ಡ ಅಪ್ಡೇಟ್ ಬಂದಿದೆ. ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸ್ತೇನೆ ಎಂದು ದೈವ ನುಡಿದಿರುವುದು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸೇರಿಸುತ್ತೇನೆ ಎಂದು ದೈವ ಹೇಳಿದೆ ಎನ್ನಲಾಗಿದೆ. ಇದೆಲ್ಲವನ್ನ ನೋಡಿದ್ಮೇಲೆ ಇನ್ಮೇಲೆ ದೈವದ ಕಥೆಯನ್ನೊಳಗೊಂಡ ಸಿನಿಮಾ ಬರುವುದು ಕಷ್ಟವೇ ಅಂತ ಹೇಳಬಹುದು. ಅಡಗಿ ಕೂತಿದ್ದ ಪದ್ಧತಿಯನ್ನ ತೆರೆಯ ಮೇಲೆ ತೋರಿಸಿ ದುಡ್ಡು ಮಾಡೋಕೆ ಅನುಮತಿ ಕೊಡದಂತೆ ನಿರ್ಬಂಧ ಇರೋದ್ರಲ್ಲಿ ಸಂಶಯವೇ ಇಲ್ಲ. ತುಳುನಾಡಿಗರು ದೈವವನ್ನ ನಂಬ್ತಾರೆ. ಒಟ್ಟಿನಲ್ಲಿ ಇದೆಲ್ಲವನ್ನ ಗಮನಿಸುತ್ತಾ ಹೋದ್ರೆ ಮುಂದೆ ಆಗುವ ಅನಾಹುತಕ್ಕೆ ಅಭಿಮಾನಿಗಳ ಹುಚ್ಚಾಟವೇ ಕಾರಣವಾಗುತ್ತಾ ಅನ್ನೋದರ ಜೊತೆಗೆ ದೈವದ ಕಥೆಗಳಿಗೆ ಬ್ರೇಕ್ ಬೀಳೋದ್ರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.